ನನಗೆ ಬಹಳ ಪ್ರೀತಿ, ಅಣ್ಣ ಅಂತ ಹೇಳ್ತೇವೆ. ನಮ್ಮ ಊರಿನವರು ಅವರು ಮಾತಾಡಿರುವಂಥ ಮಾತು, ಅವತ್ತು ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಇವತ್ತು ನಾನು ವಿಷಾದ 3-4 ಜನರು ಹೇಳಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದೇನೆ ಅನ್ನೋ ಅದು ವಿಷಯ ಕಡತಕ್ಕೆ ಹೋಗಿದೆ. ತಾವು ಅದನ್ನು ಕಡತದಿಂದ ತೆಗೆಯುವುದಾದರೆ ನಾನು ಮುಂದೆ ಮಾತಾಡಲಿಕ್ಕೆ ರೆಡಿ ಇದ್ದೇನೆ. ತೆಗೆಯುವುದಿಲ್ಲ ಅಂದರೆ ಆ ಕಡತದಲ್ಲಿ ಅದು ಹೋಗ್ತದೆ ಅಂತ ಹೇಳಿದರೆ ನನಗೆ ನೀವು ನ್ಯಾಯ ಒದಗಿಸಿ ಕೊಡಬೇಕು. ನೋಡ್ತೀನಿ, ಅದು ನೋಡಿ ತರಿಸ್ತೀನಿ. ಅಲ್ಲ, ಈಗ ಅವರು ಮಾತಾಡಿದ ಮಾತು ತರಿಸಿ ನೋಡ್ತೀನಿ. ಅಲ್ಲ ಸಭಾಪತಿಗಳೇ, ನಾನು ಮಾತಾಡುವುದೇ ಇಲ್ಲ ಬೇರೆ. ನೀವು ಅದನ್ನು ಕಡತದಿಂದ ತೆಗಿತೇನೆ ಅಂತ ಏನೀಗ ಹೇಳಿದ ವಿಷಯವನ್ನ ಕಡತದಿಂದ ತೆಗೆದ್ರೆ ನಾನು ಮಾತಾಡಲ್ಲ. ಅದು ಕಡತದಲ್ಲಿ ಇರ್ತದೆ ಅಂತ ಆದ್ರೆ ನಾನು ಮಾತಾಡಬೇಕು ಸಭಾಪತಿಗಳೇ. ಯಾವ ವಿಷಯ ಹೇಳ್ತೀರಿ? ಹೆಣ್ಣು ಮಕ್ಕಳಿಗೆ ಹೇಳಿದಂತ ವಿಷಯದ ಬಗ್ಗೆ ಅವರು ಆ ವಿಷಯವನ್ನು ಹೇಳಿದ್ದಾರೆ. ನಾನು ಪುನಃ ಅದನ್ನು ಸದನದ ಸಮಯ ಹಾಳು ಮಾಡಲಿಕ್ಕೆ ನಂಗೂ ಮನಸ್ಸಿಲ್ಲ. ಅದನ್ನು ಅವರು ಆ ಸಂಘಟನೆಯಿಂದ ಬಂದವಳು ನಾನು, ಅಲ್ಲಿ ಹುಟ್ಟಿ ಬೆಳೆದವಳು ನಾನು. ಹೆಣ್ಣು ಮಕ್ಕಳಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಗಂಡು ಮಕ್ಕಳಲ್ಲೂ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸಾಗಟವಾಗಿ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ಸಭಾಪತಿಗಳು. ಇದು ಸದನ, ಇಲ್ಲಿ ಒಂದು ಗೌರವ ಇದೆ. ಇಲ್ಲೇ ನಿಮ್ಗೆ ಮಹಿಳೆಯರಿಗೆ ಗೌರವ ಸಿಗದ ಮೇಲೆ ಸಮಾಜದಲ್ಲಿ ಏನ್ ಕೊಡ್ತೇರಿ? ಕಾನೂನು ಸಚಿವರಿದ್ದಾರೆ, ಗೃಹ ಸಚಿವರಿದ್ದಾರೆ, ಏನ್ ಮರ್ಯಾದೆ ಸಿಗ್ತದೆ ನಮ್ಗೆ ಹೊರಗಡೆ? ಇಲ್ಲೇ ಮರ್ಯಾದೆ ತೆಗೆದ ಮೇಲೆ ಹೊರಗೆ ಏನ್ ಸಿಗುತ್ತೀರಿ ಮರ್ಯಾದೆ? ಕಾನೂನು ಸಚಿವರ ಹತ್ರ ಹೇಳಿದೆ ನೊಂದು, ಮತ್ತೆ ನಾನು ಆ ಬಗ್ಗೆ ಮಾತಾಡಲಿಲ್ಲ, ಬಿಟ್ಟೆ. ಇವತ್ತು ನಾನು ವಿಷಾದ ವ್ಯಕ್ತಪಡಿಸಿ ನೀವೆಲ್ಲ ಹೇಳಿದ್ದಕ್ಕೆ ಅಂತ ಹೇಳಿದ್ರೆ ಎಷ್ಟು ನೋವಾಗಬೇಡ ನಮ್ಗೆ? ಏನಿದು ಪುರುಷ ಪ್ರಧಾನ ಸಮಾಜ, ನೀವೆಲ್ಲ ನಿಂತ ಕೂಡಲೇ ನಮ್ಗೇನು ಶಕ್ತಿನೇ ಇಲ್ಲ ಅಂತವ? ಇದ್ದದಕ್ಕೇನೆ ಮಾತಾಡುದು. ಪುನಃ ಸಮರ್ಥನೆ ಮಾಡ್ಕೊಳ್ಬೇಡಿ. ತಾವು ಮಹಾ ಎಲ್ಲದ ನೀರು ಕುಡಿದು ಬಂದವರು ಸಭಾಪತಿಗಳೇ, ನಂಗೆ ಅಷ್ಟೇ ಹೇಳಿದ್ರೆ ನಾನು ಮಾತಾಡೋದು ನಿಲ್ಲಿಸ್ತೇನೆ. ಇಲ್ಲದ್ರೆ ನೀವು ನನಗೆ ನ್ಯಾಯ ಒದಗಿಸಿ ಕೊಡಬೇಕು. ಆ ದಿನವೇ ನಮ್ಮ ಸಭಾ ನಾಯಕರ ಹತ್ರ ಇವರ ಹತ್ರ ಹೇಳಿದೆ ನಾನು, ನೀವು ಅನ್ಯಾಯ ಮಾಡಿದ್ರಿ ಅಂತ. ನಿಮ್ಗೆ ಹೇಳಿಲ್ಲ, ನೀವು ನಮ್ಗೆ ಅನ್ಯಾಯ ಮಾಡಿದ್ರಿ ಅಂತ ಹೇಳಿದೆ. ಹೇಗೆ ನೀವು ಇದು ತಗೊಂಡ್ರಿ ಆ ವಿಷಯವನ್ನು ಅಂತ? ಮತ್ತೆ ಬಿಡಿ, ಜನರ ದುಡ್ಡು ನಾವು ಹಾಳು ಮಾಡಿದಂತ ಆಗ್ಬೋದು. ಎಷ್ಟು ಕೇಳಲಿಕ್ಕೆ ಆಗುತ್ತದ್ರಿ? ಎಷ್ಟು ಕೇಳಬೇಕು ನಾವು? ನೀವು ಹೇಳಿ ಸಭಾಪತಿಗಳೇ, ಅದು ಅವರು ಹೇಳಿದ ಈಗ ಹೇಳಿದ ಮಾತು ಕಡತಕ್ಕೆ ಹೋಗುದಾದ್ರೆ ನಾನು ಸುಮ್ಮನೆ ಇರಲ್ಲ, ನಾನು ಮಾತಾಡಬೇಕು. ಈ ಸಂವಿಧಾನ ಅಂತ ಎಲ್ಲದಕ್ಕೆ ಎತ್ತಿಟ್ಟು ಏನು ಮಹಿಳೆಯರಿಗಿಲ್ವ ಸಂವಿಧಾನ? ಮತ್ತೆಲ್ಲರಿಗೆ ಸಂವಿಧಾನ ಇದೆ, ಎಲ್ಲರಿಗೆ ಆತ್ಮಸಾಕ್ಷಿ ಇದೆ. ನಮ್ಗಂತೂ ಇಲ್ಲವ? ಹಾಗಾದ್ರೆ ಆತ್ಮಸಾಕ್ಷಿ ಇಲ್ಲಿ ಕೂತ್ಕೊಂಡು ಹೇಳಿ ಸಭಾಪತಿಗಳೇ, ನಾನು ಮಾತಾಡುದಿಲ್ಲ. ನಂಗೆ ಅದಕ್ಕೆ ಒಂದು ನ್ಯಾಯ ಒದಗಿಸಿ ನೋಡ್ತೀನಿ ಅಂದ್ರೆ ಈಗಲೇ ನೋಡಿ ಸಭಾಪತಿ. ಅಲ್ಲ, ಈಗ ಫಸ್ಟ್ ಮಾತಾಡಿದ್ದು, ಹಿಂದಿನ ಹೋಗುದಿಲ್ಲ. ನಾನು ಹಳೆ ಕತೆ ಬೇಡ ನನ್ಗೆ. ಈಗ ಅವರು ಮಾತಾಡಿದ್ದು ರೆಕಾರ್ಡಿನಿಂದ ತೆಗಿತಾರೆ ಅಂತ ಆದ್ರೆ ಅವ್ರು ಏನ್ ಹೇಳಿದ್ರು ಎದ್ದು ನಿಂತು. ಮೊನ್ನೆ ನಾನು ಕೂಡ ಇಲ್ಲಿ ಮುಂದೆ ಕೂತ 4-5 ಜನರು ಹೇಳಿದಕ್ಕೆ ನಾನು ಕ್ಷಮಾಪಣೆ ಕೇಳಿದ್ದು, ಇಲ್ಲದ್ರೆ ಕೇಳ್ತಿರ್ಲಿಲ್ಲ ಅಂತ ಮಾತನ್ನ ಹೇಳಿದ್ರು. ಅದು ಏನಾದ್ರೆ ರೆಕಾರ್ಡ್ ನಲ್ಲಿ ಇದ್ರೆ ನನ್ಗೆ ಅವಮಾನ ರೀ. ಹೆಣ್ಣು ಕುಲಕ್ಕೆ ಅವಮಾನ, ಹೆಣ್ಣು ಕುಲಕ್ಕೆ ಅವಮಾನ. ನೀವು ತೆಗಿತೀರಾ, ನಾನು ಕೂರ್ತೇನೆ. ತೆಗೀದಿಲ್ವಾ? ನಂಗೆ ಅವಕಾಶ ಕೊಡಿ. ನನಗೆ 10 ನಿಮಿಷ ಟೈಮ್ ಬೇಕಾದ್ರೆ, ಇಲ್ಲದ್ರೆ ನಾನು ಹೋಗುದೇ ಇಲ್ಲ ಸಭಾಪತಿಗಳ ಸದನದಿಂದ. ಇಷ್ಟು ಅವಮಾನ ಮಾಡಬೇಡಿ ನೀವು ಹೆಣ್ಮಕ್ಕಳಿಗೆ. ಅಲ್ಲಲ್ಲ, ನಾನು ನೋಡ್ಬೇಕಿಲ್ಲ, ಇಲ್ಲಿ ಕುತ್ಕೊಂಡು ನೋಡಿ ಸಭಾಪತಿ. ಪ್ರತಾಪ್ ಸಿಂಹ ನಾಯ್ಕ್. ಸಭಾಪತಿಗಳೇ, ಅದೊಂದು ತಮಗೆ ನೋಟಿಸ್ ಕೊಟ್ಟಿದ್ದೀನಿ, ದಯವಿಟ್ಟು. ಇದು ಬೆಳಿಗ್ಗೆ ಅಂತ ರಾತ್ರಿವರೆಗೆ ಇದೇ ಭಾಷಣ ಆಗ್ತಾ ಇರುತ್ತೆ. ನಡೆಯಕ್ ಬಿಡಲ್ಲ ಇವರು. ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ ಸದನ ನಡಿಬಾರ್ದು ಅಂತ. ರೆಸಲ್ಯೂಷನ್ ಮೂವ್ ಆಗಬಾರ್ದು, ರೆಸಲ್ಯೂಷನ್ ಮೂವ್ ಆಗಬಾರ್ದು ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ವಿಧಾನಸಭೆ ಇನ್ನೂ ಕೂಡ ಇದೇ ಮಾಡ್ತಾ ಇದ್ದಾರೆ. ಸಮಯನ ಹಾಳು ಮಾಡ್ತಾ ಇರೋದು. ದಯವಿಟ್ಟು ರೂಲಿಂಗ್ ಮಾಡಿ ಹಲವಾರು ಉಲ್ಲೇಖ ಮಾಡಿದ್ದಾರೆ. ನಾನು ಮಾತಾಡೋದು ಆಯ್ತು 1 ನಿಮಿಷ
ನಾನು ಮಾತಾಡೋಕೆ ಎಲ್ಲರೂ ಕೊಟ್ಟಿದ್ದೀನಿ, ಆಮೇಲೆ ನಾನು ತೀರ್ಮಾನ ಮಾಡ್ತೀನಿ. ಪ್ರತಿಪಕ್ಷ ನಾಯಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.